ರಾಜಕೀಯ ಷಡ್ಯಂತ್ರದಿಂದ ವಿನಯ್ ಕುಲಕರ್ಣಿ ಟೀಮ್ಗೆ ಶಿಕ್ಷೆ ಆಗಿರುವಂಥದ್ದು. A5 ವಿನಾಯಕ ಕಟಗಿ ಪೋಷಕರ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಯೋಗೇಶ್ ಗೌಡ ಕೇಸಲ್ಲಿ ವಿನಾಯಕ ಜೈಲು ಪಾಲಾಗಿರುವಂಥದ್ದು. ರಾಜಕೀಯ ಷಡ್ಯಂತ್ರದಿಂದ ವಿನಯ್ ಕುಲಕರ್ಣಿ ಟೀಮ್ಗೆ ಶಿಕ್ಷೆ ಆಗಿದೆ ಅಂತ ಹೇಳ್ಬಿಟ್ಟು A5 ಆರೋಪಿಯಾದಂತಹ ವಿನಾಯಕ ಕಟಗಿ ಪೋಷಕರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಯೋಗೇಶ್ ಗೌಡ ಕೇಸಲ್ಲಿ ವಿನಾಯಕ ಜೈಲು ಪಾಲಾಗಿರುವಂತಹ ವಿಚಾರವಾಗಿ ಇದೀಗ ಮಗನನ್ನ ನೆನೆದು ವಿನಾಯಕ ಕಟಗಿ ತಂದೆ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮ್ಮ ಮಗ ತಪ್ಪು ಮಾಡಿಲ್ಲ, ಆದಷ್ಟು ಬೇಗ ಮನೆಗೆ ಬರಲಿ, ನಮ್ಮ ಮಗನಿಗಾಗಿ ನಾವು ಜೀವ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ, ಜೀವ ಕೊಟ್ಟಾದ್ರೂ ಮಗನಿಗೆ ಕೇಸ್ನಿಂದ ಮುಕ್ತಿಯನ್ನ ಕೊಡಿಸ್ತೀವಿ, ನಮ್ಮ ಮನೆಯನ್ನ ಮುನ್ನಡೆಸುವಂತಹ ಮಗನೇ ನಮ್ಮ ಜೊತೆಗಿಲ್ಲ, ವಿನಾಯಕನಿಗೆ ಇಬ್ರು ಚಿಕ್ಕ ಮಕ್ಕಳಿದ್ದಾರೆ, ಮುಪ್ಪಿನ ಕಾಲದಲ್ಲಿ ಮಗ ನಮ್ಮನ್ನ ನೋಡ್ಕೊಳ್ಬೇಕಾಗಿತ್ತು, ಆದ್ರೆ ಈಗ ಅವನೇ ಜೈಲು ಪಾಲಾಗಿದ್ದಾನೆ ಅಂತ ಹೇಳ್ಬಿಟ್ಟು ಪೋಷಕರು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಮಗ ತಪ್ಪು ಮಾಡಿಲ್ಲ, ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮಗ ಅಷ್ಟೇ ಅಲ್ಲ, 17 ಜನರು ಕೂಡ ಜೈಲಿಂದ ಹೊರಗಡೆ ಬರಬೇಕು. ರಾಜಕೀಯ ಷಡ್ಯಂತ್ರದಿಂದ ಕುಲಕರ್ಣಿ ಅವರಿಗೆ ಶಿಕ್ಷೆ ಆಗಿದೆ. ವಿನಾಯಕ ತಂದೆ ಬಸವರಾಜ್, ತಾಯಿ ಸವಿತಾ ಕಟಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಷಡ್ಯಂತ್ರದಿಂದ ವಿನಯ್ ಕುಲಕರ್ಣಿಗೆ ಆ ಟೀಮ್ಗೆ ಶಿಕ್ಷೆ ಆಗಿದೆ ಅಂತ ಹೇಳ್ಬಿಟ್ಟು A5 ಆರೋಪಿಯಾದಂತಹ ವಿನಾಯಕ ಕಟಗಿ ಪೋಷಕರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಾವು ಮಗನಿಗಾಗಿ ಜೀವವನ್ನು ಕೂಡ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ, ನಮಗೆ ನಮ್ಮ ಮಗ ಬೇಕು, ನಮ್ಮ ಮಗ ಯಾವ ತಪ್ಪನ್ನು ಕೂಡ ಮಾಡಿಲ್ಲ, ಕೇಸಿಂದ ಮುಕ್ತಿ ಸಿಕ್ಕರೆ ಸಾಕಾಗಿದೆ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿನಯ್ ಕಟಗಿ ಅವರ ತಂದೆ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ರಾಜಕೀಯ ಷಡ್ಯಂತ್ರದಿಂದ ವಿನಯ್ ಕುಲಕರ್ಣಿಯನ್ನ ಈ ಕೊಲೆ ಪ್ರಕರಣದಲ್ಲಿ ಸಿಕ್ಕಿಸಲಾಗಿದೆ. ವಿನಾಯಕನಿಗೆ 2 ಸಣ್ಣ ಸಣ್ಣ ಮಕ್ಕಳಿದೆ, ನಮಗೂ ಕೂಡ ಆರೋಗ್ಯ ಸರಿ ಇಲ್ಲ, ಮುಪ್ಪಿನ ವಯಸ್ಸಲ್ಲಿ ಮಗ ನಮ್ಮನ್ನ ಜೊತೆಗಿದ್ದು ನೋಡ್ಕೊಳ್ಬೇಕು, ಆದ್ರೆ ಈ ಸಂದರ್ಭದಲ್ಲಿ ನಾವು ಅವನನ್ನ ಮತ್ತೆ ಮಕ್ಕಳನ್ನ ನೋಡ್ಕೊಳ್ಳುವಂತಾಗಿದೆ, ನಮ್ಮ ಮಗ ಯಾವುದೇ ತಪ್ಪನ್ನ ಮಾಡಿಲ್ಲ, ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸಂಬಂಧ ಒಂದು ಏನು ಬೇಕಾಗಿದ್ರಿ? ಅವಕಾಶ ಕೊಟ್ಟರೆ ಕೊಟ್ಟರು ಸರ್. ಏನು ಅಂದ್ರೆ ಏನು ಈಗ ಸರ್ ಹೊರಗೆ ಕೊಂಡಿಸಿದ್ರಿ ಸರ್, ಹೊರಗೆ ಕೊಂಡಿಸ ಎಲ್ಲ ಭೇಟಿಯಾಗಿ ವಕೀಲರಿಗೆ ಮಾತಾಡಿ ಸರ್. ಯಾವ ವಕೀಲರು ಇದನ್ನ ಕೋರ್ಟ್ ನಡ್ಸಾಕತ್ತಾರಲ್ಲ ಅವರೇ ತೀರ್ಮಾನ ಮಾಡ್ಬೇಕ್ರಿ. ಇದನ್ನು ನಾವು ಮನ್ಯಾಗ ಕುಂತ ಹೆಣ್ಮಕ್ಳು ಏನಂತ ಮಾಡ್ಬೇಕು ಹೇಳ್ರಿ? ಹಂಗಾರೆ ಸಣ್ಣ ಸಣ್ಣ ಹೆಣ್ಮಕ್ಳು, ಸೊಸಿ ಸಣ್ಣಕ್ಕಿ, ಅದಕ್ಕೆ ನಾ ಏನು ಮಾಡ್ಬೇಕು? ನಮಗೆ BP ಶುಗರ್ ಇದ್ದವ್ರು, ನನ್ನ ಗಂಡು ನೋಡ್ರಿ ಅಂಥ ಬ್ಯಾನಿ ಗಂಡ್ಮಗ, ನಾವು ಎಲ್ಲಂತ ಹೋಗ್ಬೇಕು ಹೇಳ್ರಿ? ಹಂಗಾರೆ ಅವ್ರಿಗೆ ಆರಾಮಿಲ್ರಿ, ಅವ್ರಿಗೆ ಆರಾಮ ಹೆಲ್ತ್ ಇದು ಐತಿ ಅವ್ರಿಗೆ. ಅದಕ್ಕೆ ಮುಂದೆ ನೀವು ಹೇಳ್ಬೇಕು, ತೀರ್ಮಾನ ಅವ್ರು ಮಾಡ್ಬೇಕೀಗ. ಅಲ್ಲ ಮಾಡ್ದಂಥವ್ರನ್ನ ಬಿಟ್ಟು ಮಾಡ್ರಂತ ನನ್ನ ಮಗನ ಹಿಡ್ಕೊಂಡೋಗ್ಯಾರಲ್ಲ, ಹೆಂಗೆ ಅಂತಿದ ಅಂತ ಕೋರ್ಟಲ್ಲಿ ಅದನ್ನ ಕೇಳಿರಿ. ಸಣ್ಣ ಸಣ್ಣ ಮಕ್ಕಳು ಅದಾವು ಎಲ್ಲ ಹ್ಞೂ ರೀ. ಇವ್ರ ಸಂಬಂಧ ಅಜ್ಜಿ ಹೋಗ್ಬೇಕಿ ನೆಲ ಹಿಡಿದು ಜೀವ ಇನ್ನೂ 2 ತಿಂಗಳಾಗಿಲ್ರಿ ತೀರ್ಕೊಂಡು ನನ್ನ ಮತ್ತಿ ಮೊಮ್ಮಗನ ಸಂಬಂಧ ರೀ. ಹಿಂಗೆ ಆತಲ್ಲ ಅಂತೇಳಿ ಅದಕ್ಕೆ ಮುಂದೆ ಅದಕ್ಕೆ ಇದಕ್ಕೆ ದಾರಿ ಹೆಂಗೆ ರೀ ಅಂತ, ಆ ಮಕ್ಳ ದಾರಿ ಹೆಂಗೆ, ಹೆಂಡತಿ ದಾರಿ ಹೆಂಗೆ, ಮಗ ಇಲ್ಲ ಜೀವನ ಹೆಂಗೆ ಕಳಿಯಾಕತ್ತೀರಿ? ನಿಮ್ಗೆ ಆಗಲೇ 3 ದಿನ ಆಯ್ತು ಜೀವಾವಧಿ ಶಿಕ್ಷೆ. ಎಲ್ಲಿ ನೋಡ್ರಿ ಅಲ್ಲಿ ಒಂದಿಟ್ಟು ಒಲಿ ಮಂದಿ ಹೋಗಿ ನೋಡ್ರಿ, ಮಾಡಿದರಿಗೆ ಗಡಿಗೆ ತೆಗ್ದಿಲ್ರಿ ನಾವು ಯಾರು ಒಂದು ತುತ್ಕೊಳ್ತೀನಿ ಒಲಿ ಹಗಲಿ ರಾತ್ರಿ ನಿದ್ದಿಲ್ಲ ನಮ್ಗೆ. ಏನಂತ ವಿಚಾರ ಮಾಡ್ರಿ? ಮಂದಿಗೆ ಮಕ ಹೆಂಗೆ ತೋರಿಸ್ಬೇಕು ನಾವು? ನನಗೆ ಗೊತ್ತಿಲ್ಲ ಸರ್, ಅಪ್ಲೋಡಿಗೆ ಗೊತ್ತಿಲ್ಲ ಸರ್, ಅಪ್ಲೋಡಿಗೆ ಗೊತ್ತಿಲ್ಲ. ನಾನು ಕೇಳಿದೆ ಮನೆಗೆ ಬಂದಾಗ, ನಮ್ಮ ಪೊಲೀಸ್ ಹಿಡ್ಕೊಂಡು ಹೋಗಿದ್ರು ಅಷ್ಟೇ ಹೇಳಿದ್ರು. ಇಲ್ಲ ನನಗಿಲ್ಲ ಕೊಲೆ ಕೇಸ್ ಇಲ್ಲ ಅಂತ ಹೇಳಿದ್ರು ಅವರು. ಈಗ ಜೀವಾವಧಿ ಶಿಕ್ಷೆ ಆಗಿನ ಮಗಗೆ ಭೇಟಿಯಾಗಿ ಬಂದಿರಿ ಸರ್? ಜೀವ ಶಿಕ್ಷೆ ಭೇಟಿಯಾಗಿಲ್ಲ ಸರ್, ಯಾಕಂದ್ರೆ ನಾವು ಭೇಟಿಯಾಗಿ ಕೊಡಲಿಲ್ಲ ಅಲ್ಲಿ. ನೀವು ಏನು ಬಂದರು ಅಲ್ಲೇ ಬಂದು ಟೈಮ್ ತೊಗೊಂಡು ಬಂದು ಭೇಟಿ ಆಗಂತ ಹೇಳಿದ್ರೆ ಕೊಡಲಿಲ್ಲ. ಹೋರಾಟ ಮಾಡ್ಬೇಕು ಸರ್. ಮತ್ತು ಅದು ಏನಿಲ್ಲ ಶಿಕ್ಷೆ ಮಾಡ್ಯಾರಪ್ಪ ಅಂದ್ರೆ ಹೋರಾಟ ಮಾಡ್ಬೇಕು ಸರ್. ಈ ಮಾಫಿ ಸಾಕ್ಷಿ ನೋಡಿರಿ, ಫಸ್ಟ್ ಆರೋಪಿಯಾಗಿ ಯಾರೋ ಒಬ್ಬ ಮರ್ಡರ್ ಮಾಡಿ ಹೋಗಿ ಹೇಳ್ತಾನೆ ಬಿಟ್ಬಿಡ್ಬೋದನ್ರಿ ಅವ್ನು. ಐತೆ ಬಿಡಾಕೆ ಇಲ್ಲಿ ಕೈದೆ ಐತ್ರಿ.
ಅಂದ್ರೆ ಫಸ್ಟ್ ಸಾಕ್ಷಿನ ಫಸ್ಟ್ ಆರೋಪಿ ಇದ್ದವನ ಈ ಒಂದು ಸಾಕ್ಷಿ ಇದ್ದವನ ಬಿಟ್ಟಾರ ಮತ್ತು ಅವ್ಗೆ ಪೊಲೀಸ್ ಕಾವಲ ಅದು ಮುತ್ತಿಗೆ ಅಂತೇಳಿ ಬಸವರಾಜ್ ಮುತ್ತಿಗೆ ಅಂತೇಳಿ ಮತ್ತು ಏನು ಆರೋಪಿ ಅವನ ಅಂತ ಕುಂದ್ರೆ ಮಾಫಿ ಸಾಕ್ಷಿ ಮಾಡ್ತಾರೆ ನೀವು ತಿಳ್ಕೊಂಬಿಡಲ್ಲ ಅವ್ನು ಶಿಕ್ಷಣ ಆಗಿಲ್ಲ. ಏನು ಭೇಟಿಯಾಗಿದ್ರಿ? ಭೇಟಿಯಾಗಿದ್ದೆ. ಅವಕಾಶ ಕೊಟ್ಟರೆ ಭೇಟಿ ಕೊಟ್ಟರು ಸರ್. ಏನು ಅಂದ್ರೆ ಏನು ಈಗ ಸರ್ ಹೊರಗೆ ಕುಂಡಿಸಿದ್ರು ಸರ್. ಹೊರಗೆ ಕುಂಡಿಸಿ ಎಲ್ಲ ಭೇಟಿಯಾಗಿ